ನಿಮ್ಮ ಮನೆಗೆ ಒಬ್ಬ ರೀ ಎಂಟ್ರಿ ಆಗುತ್ತೆ, ಅದಕ್ಕೆ ನಿಮ್ಮ ಸಹಕಾರ ಬೇಕು. ಯಾರು? ಇಂದ್ರಜಿತ್. ಆ ಓವರ್ ಆಕ್ಟಿಂಗ್ ಯಾಕೆ ಕರೆಸ್ತಾ ಇದ್ದೀರಾ? ಮುಹೂರ್ತ ಮಾಡಿದ್ದೀನಿ ಅವನ ಮೂಲಕ. ಮದ್ವೆಗ? ಇಲ್ಲ, ಸಾವಿಗೆ, ನರಸಿಂಹನ್ ಸಾವಿಗೆ. ಈ ಸರ್ತಿ ಪಕ್ಕ ತಾನೆ? ಗುರಿ ತಪ್ಪೋ ಚಾನ್ಸೇ ಇಲ್ಲ. ನಾನು ನಿಮ್ ಜೊತೆ ಇನ್ವಾಲ್ವ್ ಆಗಿರೋದು ಇಂದ್ರಜಿತ್ ಗೊತ್ತಾ? ಗೊತ್ತು ಮಾಡಬೇಕಾ? ಬೇಡ. ಈ ವಿಷಯನ ಇಂದ್ರಜಿತ್ತು ಬೇರೆ ಯಾರಿಗಾದ್ರೂ ಹೇಳ್ಬಿಟ್ರೆ? ನಮ್ಮಿಬ್ಬರಿಗಿಂತ ನರಸಿಂಹಲ್ ಜಾಸ್ತಿ ದೇಶ ಇರೋದು ಅವನಿಗೆ. ಕೆಲಸ ಆದಮೇಲೆ ನಾವ್ ಯಾರನ್ನೂ ಉಳಿಸೋದಿಲ್ಲ. ಈ ಮಾತು ನನಗೂ ಅನ್ವಯಿಸುತ್ತಾ? ಹೆಂಗಸರಿಗೆ ಎಕ್ಸಾಮ್ಷನ್ ಇದೆ. ಹೇಳಿ ಸುರಪ್ಪ, ಬಂದ ವಿಷಯ ಏನು? ಈ 5 ದಿನಕ್ಕೆ ಮಾಘಶುದ್ಧ ನವಮಿ ಅಂತೆ, ನಿಮ್ಮ ಮನೆ ದೇವ್ರ ಪೂಜೆ. ಮನೆ ದೇವ್ರ ಪೂಜೆನಾ? ಅಯ್ಯೋ, ನಾನು ಮರ್ತೇ ಬಿಟ್ನಲ್ಲಪ್ಪ. ಸೂರಪ್ಪ, ನೀವೇ ಈ ವಿಷಯಕ್ಕೆ ಬಂದಿದ್ದೀರಾ ಅಂತ ಅವ್ರ ಹತ್ರ ನೀವೇ ಮಾತಾಡಿ. ಅಯ್ಯೋ, ನಾನಾ? ಬೇಡ ಬೇಡ, ಅವ್ರ ಎದುರು ನಿಂತು ಮಾತಾಡೋ ಧೈರ್ಯ ನಂಗಿಲ್ಲ. ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ಕ ಹೋಗಿ ಹೊಳ್ಬಿಟ್ಬಾ. ತಪ್ಪು ಮಾಡ್ಬಿಟ್ಟೆ ಹೇಳಿ ಅಂದ್ರೆ ಒತ್ತಿಗೆ ಹಾಕಳಿ. ದೆವ್ವ ಬೆಟ್ಕೊಂಡಾಗ ಆಡ್ಬಿಟ್ಟೆ. ಕೋರ್ಟು ಕಂಪ್ಲೇಂಟು ಅಂತ ದಯವಿಟ್ಟು ಕ್ಷಮಿಸಿ. ಏನ್ ಮಾಡಿರಿ, ಒಂದು ದಪ್ಪ ಕಣ್ಣಿದ್ದು ಕುಳ್ರಾಗ್ಬಿಡ್ತೀವಿ. ಅಷ್ಟೆಲ್ಲ ಮಾತಾಡೋ ಅಗತ್ಯ ಇಲ್ಲ. ಅಂದ್ರೆ ನೀವು ನಮ್ಮನ್ನ ಕ್ಷಮಿಸಿದ್ದೀರಾ? ಇನ್ನು ಅಷ್ಟೇ. ಆಮೇಲೆ ನೀವ್ಯಾರೋ ನಾನು ಯಾರೋ. ತಪ್ಪು ಕ್ಷಮೆ ಇವಕ್ಕೆಲ್ಲ ಅರ್ಥನೇ ಇರಲ್ಲ. ಹಂಗಲ್ಲ ಅಳಿ ಅಂದ್ರೆ ಅಂತ ಕರಿಬೇಡಿ ನನ್ನ. ಸೀತಾಪುರದಲ್ಲಿ ದೇವರ ಪೂಜೆ ಕಲ್ಯಾಣೋತ್ಸವ ಮಾಡಿಸ್ತೀವಲ್ಲ ಪ್ರತಿ ವರ್ಷ, ಅದಕ್ಕೂ ಸೂರಪ್ಪಂಗೂ ಏನ್ ಸಂಬಂಧ ಚಿಕ್ಕಮ್ಮ? ಪುರೋಹಿತರು ಇವ್ರನ್ನ ರಾಯಭಾರಿಯಾಗಿ ಕಳ್ಸಿದ್ದಾರೆ ಆಮಂತ್ರಣ ಕೊಟ್ಟು ಬನ್ನಿ ಅಂತ. ಆ ಪೂಜೆಗೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಕೋಬೇಕು. ಸೊ ಈ ವರ್ಷ ನೀವು ಚಿಕ್ಕಪ್ಪ ಕೂತ್ಕೋತೀರಾ? ಅಯ್ಯೋ, ನಮ್ಗೆಲ್ಲಮ್ಮ ಇದೆ ಆ ಪುಣ್ಯ. ಇದಾಳಲ್ಲ ಮನೆ ಹಿರಿ ಸೊಸೆ ಅಂತ. ಅಪ್ಪ ಅವಳಿಗೆ ಡಿವೋರ್ಸ್ ಕೊಡ್ತಿದ್ದಾರೆ ಅಂದ್ಮೇಲೆ ಅವಳು ಯಾಕೆ ಕೂತ್ಕೋಬೇಕು ಅಪ್ಪನ ಜೊತೆ ಪೂಜೆಗೆ? ಈ ತಿಂಗಳ ಕೊನೆಯಲ್ಲಿ ನಾನು ಊರಿಗೆ ಹೋಗೋ ಪ್ರೋಗ್ರಾಮ್ ಇದೆ. ಈಗ ಪೂಜೆ ಬೇಡ. ಬೇಡ ಅಂದ್ರೆ ಹೇಗಪ್ಪ? ಅತ್ತೆ, ಇವತ್ತು ಇವ್ರ ಜೊತೆ ಕೂತ್ಕೊಂಡು ಪೂಜೆ ಮಾಡಿ ನಾಳೆ ಕೋರ್ಟ್ಗೆ ಹೋಗಿ ನಾಡಿದ್ದು ಡೈವರ್ಸ್ ಆದ್ರೆ ಚೆನ್ನಾಗಿರುತ್ತಾ? ಹೆಂಡತಿ ಜೊತೆಲಿ ಪೂಜೆ ಕೂತ್ಕೊಳ್ಳೋದು ಬೇಡ. ಮನೆ ದೇವರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡ್ ಬರೋಣ ಪಾಪ. ಇಷ್ಟೇ ಆದ್ರೆ ಬರ್ಬೋದೇನೋ, ಯೋಚನೆ ಮಾಡಿ ಹೇಳ್ತೀನಿ. ಸಾವಿತ್ರಿ, ಸ್ವಲ್ಪ ಮಂಜರಿನ್ ಕರಿತೀರಾ? ಇದೇನ್ ರವಿ ಹೀಗೆ ಕೇಳ್ತಾ ಇದೀಯಾ? ಮಂಜರಿ ಇಲ್ಲಿದ್ದಾಳೆ. ಮೀನಕ್ಕೆ ಮಂಜರಿ ಈ ಮನೆಯಿಂದ ಹೋಗಿ 15 ದಿನ ಆಯ್ತಲ್ಲ. ಡಿವೋರ್ಸ್ ಕೇಸ್ ಹಿಯರಿಂಗ್ ಇದೆ ಅಂತ ಲಾಯರ್ ಫೋನ್ ಮಾಡಿದ್ರು. ಅದಕ್ಕೆ ಡೆಲ್ಲಿಗೆ ಹೋಗ್ತೀನಿ, ಅದು ನಿಮ್ಮೇ ಹೋಗ್ತೀನಿ ಅಂತ ಚೀಟಿ ಬರ್ದಿಟ್ಟು ಹೋಗಿದ್ದಾಳೆ. ಇಲ್ಲ, ಸುಳ್ಳು, ಎಲ್ಲ ಸುಳ್ಳು. ನೀವೆಲ್ಲ ಸೇರಿ ಕತೆ ಕಟ್ತಾ ಇದ್ದೀರಾ. ನನ್ನ ಹೆಂಡತಿ ನೋಡಿದೆ ನಾನು 1 ತಿಂಗಳಾಯ್ತು. ಕೋರ್ಟ್ ಇಲ್ಲ, ಕೇಸ್ ಇಲ್ಲ, ಹಿಯರಿಂಗೂ ಇಲ್ಲ. ಏನು ಮಂಜರಿ ನಿನ್ ಜೊತೆ ಇಲ್ವಾ? ಎಲ್ಲಿಗೋದ್ಲು? ರೀ ಮುಚ್ಚಿರಿ ಬಾಯಿ, ಸಾಕ್ ಮಾಡ್ರಿ ನಿಮ್ ಡ್ರಾಮಾನ. ನನಗೆ ಅನುಮಾನ ಬರ್ತಿದೆ, ನೀವೆಲ್ಲರೂ ಸೇರಿ ಅವಳನ್ನ ಮರ್ಡರ್ ಮಾಡಿದೀರಾ ಅಂತ. ತಲೆ ಎಲ್ಲ ಮಾತಾಡ್ಬೇಡ. ಇಷ್ಟ ದಿನ ಎಲ್ಲೋಗಿತ್ತೋ? ಈಗ ನಿನಗೆ ಮಂಜರಿ ಚಿಂತೆನಾ? ಏಯ್, ದೊಡ್ಡ ಶ್ರೀರಾಮಚಂದ್ರ ನೀನು ಹೆಂಡತಿ ಬಗ್ಗೆ ಚಿಂತೆ ಮಾಡೋದನ್ನ ನಾನಿಂದ ಕಲಿಬೇಕಾ? ಏಯ್, ನೀನೇನೋ ಮಾಡಿದೀಯಾ? ಸೆಕ್ಯೂರಿಟಿ ಸೆಕ್ಯೂರಿಟಿ ಕಳ್ಸೋಣ ಆಚೆಗೆ. ಮಂಜರಿ ಎಲ್ಲಿ ಅಂತ ಗೊತ್ತಾಗ್ಬೇಕು. ಅಲ್ಲಿವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಮಂಜರಿ ಡೆಲ್ಲಿಗೆ ಹೋಗಿಲ್ಲ. ಕೇಸು ಹಿಯರಿಂಗು ಎಲ್ಲ ಸುಳ್ಳು. ಅವರನ್ನ ಈ ಮನೆಯಿಂದ ಹೋಗಿ ಅಂತ ಕೇಳ್ಕೊಂಡಿದ್ ನಾನೇ.